ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಾವು ನೋಡೋ ದೃಷ್ಟಿನಲ್ಲಿ, ನಾವು ಆಡೋ ಮಾತಿನಲ್ಲಿ ನಮಗೆ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಇರುತ್ತೆ. ಏಕೆಂತಂದರೆ ಒಳ್ಳೆಯ ದೃಷ್ಟಿಯಿಂದ ನೋಡಿದ್ರೆ ಎಲ್ಲವೂ ಒಳ್ಳೆಯದೇ ಆಗ್ತಿರುತ್ತೆ. ನಾವು ಕೆಟ್ಟ ದೃಷ್ಟಿಯಿಂದ ನೆಗೆಟಿವ್ ಆಗಿ ನಾವು ನೋಡ್ತು ಅಂತಂದರೆ ನೆಗೆಟಿವ್ ಆಗೇ ಇರುತ್ತೆ. ಯಾವುದೇ ಒಂದು ಮಾತಾಗಿರ್ಬೋದು, ಯಾವುದೇ ಒಂದು ಕೆಲಸ ಆಗಿರ್ಬೋದು, ನಾವು ನೆಗೆಟಿವ್ ಆಗಿ ಮಾತಾಡ್ತು ಅಂತಂದರೆ ನೆಗೆಟಿವ್ ಆಗೇ ದೇವ್ರ ಆಶೀರ್ವಾದ ಮಾಡ್ತಾರೆ. ನಾವು ಎಲ್ಲವನ್ನು ಅಷ್ಟೇ ಪಾಸಿಟಿವ್ ಆಗಿ ತಗೋಬೇಕು, ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ನಾವು ಒಳ್ಳೆ ಮನಸ್ಸಿನಿಂದ ನೋಡಿದ್ರೆ ಸಾಕು, ಒಳ್ಳೆ ಥರನೇ ಕಾಣಿಸುತ್ತೆ. ಏನೇ ಒಂದು ವಸ್ತು ಆಗಲಿ ಇಲ್ಲ ಒಬ್ಬ ಮನುಷ್ಯ ಆಗಲಿ. ಆದರೆ ನಾವು ನೋಡೋ ನೋಟದಲ್ಲಿ, ಆಡೋ ಮಾತಿನಲ್ಲಿ ವಿಧವಾದಂಥ ಬದಲಾವಣೆ ಅನ್ನೋದು ಕೊಡುತ್ತೆ. ಏಕೆ ಅಂತಂದರೆ ಒಂದೇ ಮಾತಾಗಿರ್ಬೋದು ಇಲ್ಲ ಒಂದೇ ಉದಾಹರಣೆ ಆಗಿರ್ಬೋದು, ಅದನ್ನು ನಾವು ಸಾಫ್ಟಾಗಿ ಹೇಳಿದ್ರೆ ಸಾಫ್ಟಾಗಿ ಅದು ತಗೋತಾರೆ. ಅದನ್ನೇ ಕೋಪವಾಗಿ ನಾವು ಹೇಳ್ತು ಅಂತಂದರೆ ಅದು ಕೋಪವಾಗೇ ಬರುತ್ತೆ. ನಾವು ಮಾತಾಡೋ ಮಾತಾಗಿರ್ಬೋದು, ನಾವು ನೋಡೋ ನೋಟ ಆಗಿರ್ಬೋದು, ನಾವು ನೋಡೋ ದೃಷ್ಟಿ ಮೇಲೆ, ಮಾತಾಡೋ ಮಾತು ಮೇಲೆ ನಿಂತಿರುತ್ತೆ. ಏಕೆ ಅಂತಂದರೆ ಇದೆಲ್ಲ ನಮಗೂ ಸಹ ಕೆಲವು ಗೊತ್ತಿರುತ್ತೆ. ಆದರೆ ಕೋಪದಲ್ಲಿದ್ದಾಗ ನಾವು ಅದನ್ನು ಸಾಫ್ಟಾಗಿ ತೊಗೊಳಕ್ಕಾಗೋದಿಲ್ಲ, ತುಂಬ ಕೇರ್ಲೆಸ್ ಆಗೂ ಸಹ ನಾವು ತೊಗೊಳಕ್ಕಾಗೋದಿಲ್ಲ. ಏಕೆ ಅಂತಂದರೆ ಅದನ್ನು ವರ್ತನೆ ಮಾಡಿನೇ ನಾವು ಮಾತಾಡಬೇಕಾಗುತ್ತೆ. ಏಕೆ ಅಂತಂದರೆ ಎರಡೂ ರೀತಿಯಲ್ಲಿ ವಿಧವಾದಂಥ ಭಾಷೆಗಳನ್ನೋದಿರುತ್ತೆ. ನೋಡೋ ನೋಟದಲ್ಲಾಗಿರ್ಬೋದು ಇಲ್ಲ ಮಾತಾಡೋ ಮಾತಲ್ಲಾಗಿರ್ಬೋದು. ಆದರೆ ಕೆಲವರು ತುಂಬ ಬುದ್ಧಿವಂತರು, ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ. ಮಾತಾಡೋದ್ರಲ್ಲೂ ಅಷ್ಟೇ ಯೋಚನೆ ಮಾಡಿ ಮಾತಾಡ್ತಾರೆ. ಆದರೆ ಇನ್ನು ಕೆಲವರು ಕೋಪದಲ್ಲೇ ಮಾತಾಡ್ತಾರೆ, ಕೋಪದಲ್ಲೇ ನೋಡ್ತಾರೆ. ಅವ್ರಿಗೆ ನೋಡೋ ನೋಟ ಎಲ್ಲ ಒಂಥರ ಕೆಟ್ಟದಾಗೆ ಕಾಣಿಸ್ತಿರುತ್ತೆ. ನೋಡೋ ಮನುಷ್ಯರಾಗಿರ್ಬೋದು ಅವರೆಲ್ಲ ಕೆಟ್ಟದಾಗೆ ಕಾಣಿಸ್ತಿರ್ತಾರೆ. ಏಕೆ ಅಂತಂದರೆ ನಮ್ಮಲ್ಲಿ ಎರಡು ಗುಣಗಳು ಸಹ ಇರುತ್ತೆ, ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ. ಹಂಗಾಗಿ ನಾವು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಮಾತಿನಲ್ಲಿ ಮಾತಾಡೋದ್ರಿಂದ ಎಲ್ಲವೂ ಒಳ್ಳೆಯದಾಗಿ ಕಾಣಿಸ್ತಿರುತ್ತೆ. ನಾವು ಕೆಟ್ಟ ಮನಸ್ಸಿನಿಂದ ಕೆಟ್ಟು ಮಾತಾಡೋದು, ಕೆಟ್ಟದನ್ನೇ ನಾವು ನೋಡೋದು, ಇದನ್ನು ಮಾಡ್ತು ಅಂತಂದರೆ ಎಲ್ಲವೂ, ಎಲ್ಲ ವಸ್ತುನೂ, ಎಲ್ಲ ಜನನೂ ಕೆಟ್ಟದಾಗೆ ಕಾಣಿಸ್ತಿರ್ತಾರೆ. ಏಕೆ ಅಂತಂದರೆ ಇದೆಲ್ಲ ನಮ್ಮಲ್ಲಿ ಅನ್ವಯ ಆಗಿರುತ್ತೆ. ನನಗೂ ಅಷ್ಟೇ ಈ ಥರ ಒಂದು ಸಮಯ ಅನ್ನೋದು ಬಂದಾಗ ಮುಂಚೆ ನಾನು ತುಂಬ ಕೋಪ ಅನ್ನೋದು ನಾನು ಮಾಡ್ಕೋತಿದ್ದೆ. ಕೋಪ ಅಂತಂದರೆ ಅಷ್ಟಿಷ್ಟು ಕೋಪ ಅನ್ನೋದಿರಲಿಲ್ಲ. ಯಾರೇನು ಅನ್ನೋ ಆಗಿಲ್ಲ ಅವ್ರಿಗೆ ತಿರುಗಿಸಿ ನಾನು ಅಂದುಬಿಡ್ತಿದ್ದೆ. ನಾನು ಹಿಂದೆ ಮುಂದೆ ಏನನ್ನು ಸಹ ನಾನು ಯೋಚನೆ ಅನ್ನೋದು ನಾನು ಮಾಡ್ತಿರಲಿಲ್ಲ, ಅಂದುಬಿಡ್ತಿದ್ದೆ. ನಂತರ ನಾನು ಯೋಚನೆ ಮಾಡ್ತಿದ್ದೆ, ದುಡುಕಿ ನಾನು ಮಾತಾಡಿದ ಮಾತಿಂದ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತಲೂ ಸಹ ನಾನು ಯೋಚನೆ ಮಾಡಿದೆ. ಅದೇ ಮಾತನ್ನು ನಾವು ನಿಧಾನವಾಗಿ ಒಂಥರ ತಾಳ್ಮೆಯಿಂದ ಸಾಫ್ಟಾಗಿ ನಾವು ಮಾತಾಡ್ತು ಅಂತಂದರೆ ಅವಾಗ ಅವ್ರ ಮನ್ಸಿಗೂ ನೋವಾಗೋದಿಲ್ಲ, ನಮ್ಮನ್ನು ಅವರು ತಪ್ಪು ತಿಳ್ಕೊಳ್ಳಲ್ಲ ಅನ್ನೋದು ವಿಷಯನೂ ಸಹ ನಾನು ಅರ್ಥ ಮಾಡಿಕೊಂಡೆ. ಇವಾಗ ಯಾರು ಏನೇ ಅಂದರೂ ಸಹ ನಾನು ಕೋಪ ಮಾಡ್ಕೊಳ್ಳೋದಿಲ್ಲ. ಅಂದರೆ ರಾಯರು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ನಾನು ಕೋಪನ ಕಮ್ಮಿ ಮಾಡ್ಕೊಂಡಿದ್ದೀನಿ. ನನಗೆ ನಾನೇ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಅದು ಹೇಗೆ ಏನು ಅನ್ನೋದು ಗೊತ್ತಿಲ್ಲ, ನಾನು ಮಾಡ್ಕೊಂಡಿದ್ದೀನಿ ಅಂತ ನಾನು ಹೇಳಿದ್ರೆ ತಪ್ಪಾಗುತ್ತೆ. ರಾಯರು ಪೂಜೆ ಮಾಡೋದ್ರಿಂದ ರಾಯರೇ ನಮಗೆ ನಮ್ಮ ಕೋಪ ತಾಪ ಎಲ್ಲವನ್ನು ಸಹ ಕಮ್ಮಿ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಒಬ್ಬೊಬ್ಬಳೇ ಕೂತಾಗ ಯೋಚನೆ ಮಾಡ್ತೀನಿ, ಹಿಂದೆ ಎಷ್ಟು ಕೋಪ ಅನ್ನೋದು ನನ್ನಲ್ಲಿತ್ತು. ಅಂದರೆ ನಮ್ಮ ಮನೆಯಲ್ಲಿ ಇರೋಷ್ಟು ಜನಕ್ಕೆ ಎಲ್ಲರಿಗಿಂತನೂ ಹೆಚ್ಚು ಕೋಪ ಇದ್ದಿದ್ದು ನನ್ನನ್ನೇ. ಕೆಲವರು ನನ್ನನ್ನು ಮಾತಾಡ್ಸೋದಕ್ಕೂ ಸಹ ಸ್ವಲ್ಪ ಹೆದರ್ಕೋತಿದ್ರು. ನಾವೇನಾದರೂ ಹೇಳಿದ್ರೆ ಅವಳು ಎಲ್ಲಿ ತಿರುಗಿಸಿ ಹೇಳ್ಬಿಡ್ತಾಳೋ ಅಂತಲೂ ಸಹ ಹಿಂದೆ ಅನ್ಕೋತಿದ್ರು. ನಮ್ಮನೆ ಜನ ಅಂತಲ್ಲ, ಬೇರೆಯವರು ಸಹ ಆ ಥರ ಅನ್ಕೋತಿದ್ರು. ಆದರೆ ನಾನು ರಾಯರು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ, ಅಂದರೆ ದೇವ್ರುಗಳ್ನ ನಂಬಿ ದೇವ್ರ ಪೂಜೆ ಮಾಡೋದಕ್ಕೆ ನಾನು ಶುರು ಮಾಡ್ಕೊಂಡ್ಮೇಲೆ ನನ್ನಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತಂದರೆ ನನಗೆ ಅನಿಸೋದಿಲ್ಲ. ನಾನು ಆಡೋ ಮಾತಿಂದ ಹಿಂದೆ ಎಷ್ಟು ಜನದ ಮನಸ್ಸಿಗೆ ನೋವಾಗ್ತಿತ್ತು. ಆದರೆ ನಾನು ಸತ್ಯನೇ ಹೇಳ್ತಿದ್ದೆ. ನಾವು ಸತ್ಯ ಹೇಳಿದ್ರು ಸಹ ಹೇಳೋ ರೀತಿನಲ್ಲಿ ಚೇಂಜ್ ಮಾಡ್ಕೊ ಅಂತ ಹೇಳೋರು ಬೇರೆಯವರು. ನೀನು ನಿಜನೇ ಹೇಳ್ತಾ ಇದೀಯ, ಮನಸ್ಸಲ್ಲಿ ಏನು ಇಟ್ಕೊಳ್ಳೋದಿಲ್ಲ, ಇದ್ದದ್ದನ್ನು ಇದ್ದಾಗೆ ಹೇಳ್ಬಿಡ್ತೀಯ, ಆದರೆ ಹೇಳೋ ರೀತಿನ ನೀನು ಚೇಂಜ್ ಮಾಡ್ಕೊ ಅಂತ ನನಗೆ ಕೆಲವರು ನಮ್ಮ ಮನೆಯಲ್ಲೂ ಸಹ ಹೇಳೋರು. ಆದರೆ ನನಗದು ಅರ್ಥ ಆಗ್ತಿರಲಿಲ್ಲ. ನನಗೆ ಕೋಪನೇ ಬರೋದು, ಕೋಪದಲ್ಲೇ ರಫಾಗಿ ನಾನು ಮಾತಾಡ್ಬಿಡ್ತಿದ್ದೆ. ಅದರಿಂದ ಬೇರೆಯವ್ರಿಗೂ ನೋವಾಗುತ್ತೆ, ನನ್ನನ್ನು ಅವ್ರು ತಪ್ಪು ತಿಳ್ಕೊತಾರೆ ಅನ್ನೋ ವಿಷಯ ನನ್ನ ರಾಯರಿಂದ ನಾನು ತಿಳ್ಕೊಂಡೆ ನಾನು. ಏಕೆ ಅಂತಂದರೆ ರಾಯರು ಪೂಜೆ ಮಾಡೋ ಅಂಥವ್ರಿಗೆ ಇದನ್ನೆಲ್ಲ ಒಂದು ತಾಳ್ಮೆ ಅಂತ ಕೊಟ್ಟಿದ್ದಾರೆ.
ಕೋಪನೇ ಬರೋದಿಲ್ವಾ ಅಂತ ಇವಾಗ ನೀವು ಅನ್ಕೋಬೋದು. ನನ್ನ ಕೋಪ 100ಕ್ಕೆ 40% ಮಾತ್ರ ನನ್ನಲ್ಲಿದೆ. ಇನ್ನು 60% ಕೋಪ ನನ್ನಲ್ಲಿ ಇಲ್ಲ. ಅಷ್ಟು ಕೋಪನೂ ಇದ್ದಂಥವಳಿಗೆ ಇಷ್ಟು ಕೋಪ ಕಮ್ಮಿ ಮಾಡಿದ್ದಾರೆ ನನ್ನ ತಂದೆ ರಾಯರು ಅಂತಂದರೆ, ರಾಯರು ಹೇಗೆ ಸಾಧಾರಣವಾಗಿ ಇದ್ದಾರೋ ಅದೇ ರೀತಿ ನಮ್ಮನ್ನು ಸಹ ರಾಯರು ಆ ದಾರಿಗೆ ಕರ್ಕೊಂಡೋಗ್ತಾರೆ. ಇದನ್ನು ಸಹ ನಾನು ಅಂದ್ಕೊಂಡೆ. ಹಿಂದಿಗೆ ಎಷ್ಟು ಕೋಪ ಅನ್ನೋದು ನಾನು ಮಾಡ್ಕೋತಿದ್ದೆ. ಇವಾಗ ಏನು ನನ್ನ ಕೋಪ ಕಮ್ಮಿ ಆಗಿದೆ, ಏನಕ್ಕೆ ಕಮ್ಮಿ ಆಯಿತು? ನಾನಂತೂ ಕೋಪ ಕಮ್ಮಿ ಮಾಡ್ಕೊಂಡಿಲ್ಲ. ಆದರೆ ನನ್ನ ತಂದೆ ರಾಯರೇ ನನ್ನ ಕೋಪ ಕಮ್ಮಿ ಮಾಡಿದ್ದಾರೆ ಅಂತಲೂ ಸಹ ನನಗೆ ರಾಯರು ಸೂಚನೆನ ಕೊಟ್ಟರು. ಏಕೆಂತಂದರೆ ನಮ್ಮ ಜೀವನದಲ್ಲಿ ಏನೇ ಆಗಬೇಕಂತಂದ್ರೂ ಭಗವಂತನ ಆಶೀರ್ವಾದ ಇರಬೇಕು, ನನ್ನ ತಂದೆ ಆಶೀರ್ವಾದ ಇರಬೇಕು. ದೇವ್ರುಗಳ್ನ ನಾವು ನಂಬ್ತು ಅಂತಂದರೆ ದೇವ್ರುಗಳು ನಮ್ಮ ಮನಸ್ಸಿನಲ್ಲಿ ಗಟ್ಟಿ ಮನಸ್ಸು ಕೊಡೋದಿಲ್ಲ. ಕೋಪದಲ್ಲಿ ಮಾತಾಡೋ ಅಂಥವ್ರಿಗೂ ಸಹ ಒಂಥರ ಕಲ್ಲಿನ ಥರ ಕರಗಿಸ್ಬಿಡ್ತಾರೆ, ಕಲ್ಲನ್ನೇ ನೀರಾಗಿ ಕರಗಿಸ್ಬಿಡ್ತಾರೆ ದೇವತೆಗಳು. ಇದು ಸಹ ನಾನು ಸುಮಾರು ಸತಿ ನಾನು ಇದನ್ನು ಪರೀಕ್ಷೆ ಮಾಡಿದ್ದೀನಿ. ಇವಾಗ ನನಗೆ ಕೋಪ ಬರುತ್ತಾ, ನನ್ನಷ್ಟು ಕೋಪ ನಾನು ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಆದರೆ ನಾನು ಮಾತಾಡೋ ಮಾತಿಂದನೂ ಅಷ್ಟೇ, ನಾನು ಯಾರಿಗೂ ಅಷ್ಟೇ ನೋವಾಗೋ ಥರ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಹಿಂದೆ ನಾನು ಏನೇ ಮಾತಾಡಿದ್ರು ನಾನು ಸತ್ಯನೇ ಮಾತಾಡ್ತಿದ್ದೆ, ಆದರೆ ಒಂಥರ ರಫ್ ಆ್ಯಂಡ್ ಟಫ್ ಆಗಿ ನಾನು ಮಾತಾಡ್ತಿದ್ದೆ. ಅದು ಬೇರೆಯವ್ರ ಮನಸ್ಸಿಗೆ ಏಕ್ದಮ್ ನಾಟ್ಕೊಂಡ್ಬಿಡೋದು. ನಾನು ಆಡೋ ಮಾತಿಂದ ಬೇರೆಯವ್ರಿಗೆ ಎಷ್ಟು ನೋವಾಗುತ್ತೆ, ಎಷ್ಟು ಹರ್ಟ್ ಆಗುತ್ತೆ ಅನ್ನೋದು ಸಹ ನಾನು ಯೋಚನೆ ಮಾಡ್ತಿರ್ಲಿಲ್ಲ. ಯಾಕೆ ಅಂತಂದರೆ ನಾವು ಆ ಥರ ಇರ್ತಿದ್ವಿ. ಆದರೆ ರಾಯರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಎಷ್ಟು ಬದಲಾವಣೆ ಆಗಿದೆ ನಮ್ಮ ಜೀವನದಲ್ಲಿ ಅಂತಂದರೆ, ನಾನು ಅಂತ ಅಲ್ಲ, ನಂತರ ಕೋಟ್ಯಾಂತರ ಕೋಟಿ ಜನನ ರಾಯರು ಬದಲಾವಣೆ ಮಾಡಿದ್ದಾರೆ. ದೇವರನ್ನೇ ನಂಬಾರ್ದೇ ಇರೋಂಥವ್ರಿಗೆ ದೇವ್ರುಗಳ್ನ ನಂಬೋ ಥರ ರಾಯರು ಆಶೀರ್ವಾದ ಮಾಡಿದ್ದಾರೆ. ರಾಯರು ಪೂಜೆ ಮಾಡೋ ಥರ ಅನುಗ್ರಹ ಮಾಡಿದ್ದಾರೆ. ಯಾವಾಗಲೂ ಎದ್ದು ಪೂಜೆ ಮಾಡೋರಿಗೂ ಸಹ ಬೇಗ ಎದ್ದು ಪೂಜೆ ಮಾಡಬೇಕು, ಡೈಲಿ ಮನೆಯಲ್ಲಿ ಪೂಜೆ ಮಾಡಬೇಕು ಅನ್ನೋ ಥರನೂ ಸಹ ರಾಯರ ಅನುಗ್ರಹ ಮಾಡಿದ್ದಾರೆ. ರಾಯರ ಅನುಗ್ರಹ ಇಲ್ದಿರ ನಮ್ಮ ಜೀವನದಲ್ಲಿ ಏನೇ ಒಂದು ಬದಲಾವಣೆ ಒಂದು ಹುಲ್ಲು ಕಡ್ಡಿಯಷ್ಟು ಆಗೋದಿಲ್ಲ. ಆದರೆ ರಾಯರನ್ನ ನಂಬಿದ್ರೆ ಮಾತ್ರ, ದೇವತೆಗಳ ಆಶೀರ್ವಾದ ಇದ್ದರೆ ನಮ್ಮ ಜೀವನನ ಯಾವ ಥರ ಬದಲಾಯಿಸ್ತಾರೆ ಅಂತಂದರೆ, ನಮ್ಮ ಕೋಪ ತಾಪ ಆಗಿರ್ಬೋದು, ಇಲ್ಲ ನಾವು ಏನೋ ಒಂದು ಮಾಡೋ ಕೆಲಸದಲ್ಲಾಗಿರ್ಬೋದು, ಇಲ್ಲ ನಮ್ಮ ಜೀವನನೇ ಆಗಿರ್ಬೋದು, ಎಲ್ಲವನ್ನು ಸಹ ಬದಲಾಯಿಸ್ತಾರೆ. ಇದ್ರ ಅನುಭವ ನನಗೆ ತುಂಬ ಚೆನ್ನಾಗಾಗಿದೆ. ಹಿಂದೆ ಯಾವ ಥರ ನಮ್ಮ ಜೀವನ ಇತ್ತು, ನಾನು ಯಾವ ಥರ ಬೇರೆಯವ್ರ ಹತ್ರ ಬಿಹೇವ್ ಮಾಡ್ತಿದ್ದೆ ಅಂದರೆ ನಡ್ಕೋತಿದ್ದೆ, ಮಾತಾಡೋದಾಗಿರ್ಬೋದು, ನನ್ನ ಜೀವನ ಆಗಿರ್ಬೋದು, ಅಂದರೆ ಬಡತನ ಆಗಿರ್ಬೋದು, ಇದು ಎಲ್ಲವನ್ನು ಸಹ ನನ್ನ ತಂದೆ ಬದಲಾವಣೆ ಮಾಡಿದ್ದಾರೆ. ಸಾಕಷ್ಟು ಜನ ನನ್ನ ಕೈಲೂ ಸಹ ಹೇಳ್ಕೊತಾರೆ. ರಾಯರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ನಮ್ಮ ಮನೆಯಲ್ಲಿ ಗಲಾಟೆ ಅನ್ನೋದಿಲ್ಲ. ಮತ್ತು ಏನೇ ಒಂದು ಕಷ್ಟ, ನನ್ನ ಹತ್ರ ದುಡ್ಡಿಲ್ಲ ಅಂತಂದರೂ ದೇವ್ರನ್ನ ನಾನು ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು, ಯಾವ ಕಡೆಯಿಂದನಾದರೂ ರಾಯರು ಹಣ ಅನ್ನೋದು ಒದಗಿಸಿ ಕೊಡ್ತಾರೆ. ಇವತ್ತಿನ ಪರಿಸ್ಥಿತಿ ಏನೋ ನಾನು ನಿಭಾಯಿಸ್ಬಿಟ್ಟೆ, ನಾಳೆ ನನ್ನ ಪರಿಸ್ಥಿತಿ ಏನು ನನ್ನ ತಂದೆ ನೀವಿದ್ದೀರಾ, ನೀವೇ ನನ್ನ ಜೊತೇಲಿ ಇದ್ದು ನನ್ನ ಕಷ್ಟನೆಲ್ಲ ನೀವು ದೂರ ಮಾಡ್ತೀರಾ, ನಾಳೆದ್ರ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ. ಯಾಕೆಂತಂದರೆ ನನ್ನ ಜೊತೆ ನೀವಿದ್ದೀರಾ. ಇವತ್ತು ಹೇಗೋ ನನ್ನ ಜೀವನ ಮುಂದೆ ಹೋಯ್ತು, ನಾಳೆ ಏನು ಅನ್ನೋದು ನಿಮ್ಮ ಪಾದದ ಮೇಲೆ ಹಾಕಿದ್ದೀನಿ ಅಂತ ನಾವು ನಂಬಿಟ್ರು ಸಾಕು, ರಾಯರು ನಾಳೆ ಹೇಗೋ ಏನೋ ನಮ್ಮ ಜೀವನನ ಬದಲಾವಣೆ ಮಾಡಿಬಿಡ್ತಾರೆ ನನ್ನ ತಂದೆ ರಾಯರು. ಏಕೆ ಅಂತಂದರೆ ರಾಯರು ನಂಬಿದವ್ರಿಗೆ ಇದೆಲ್ಲ ಒಂದು ಪವಾಡ ಅನ್ನೋದು ಅರ್ಥ ಆಗುತ್ತೆ. ರಾಯರು ಪೂಜೆ ಮಾಡೋಂಥವ್ರಿಗೆ ಮಾತ್ರ ಇದೆಲ್ಲ ಅರ್ಥ ಆಗ್ತಿರುತ್ತೆ. ರಾಯರು ಪೂಜೆ ಇರೋ ಅಂಥವ್ರಿಗೆ ಇದು ಯಾವುದು ಅಷ್ಟೇ ಅರ್ಥ ಆಗೋದಿಲ್ಲ. ಯಾಕೆ ಅಂತಂದರೆ ಅವ್ರಿಗೆ ಹೇಳಿದ್ರು ಸಹ ಅರ್ಥ ಮಾಡ್ಕೊಳ್ಳೋ ಅಂಥ ಪೇಷನ್ಸ್ ಅವ್ರಿಗೆ ಇರೋದಿಲ್ಲ. ಏಕೆಂತಂದರೆ ಇವತ್ತು ನೀನು ಕಷ್ಟ ಅಂತ ದೇವ್ರ ಮುಂದೆ ಕೂತ್ಕೊಂಡು ನೀನು ಕೇಳ್ಕೊಂಡಿದ್ಯಾ, ನಾಳೆ ಅದು ಹೆಂಗೆ ದೇವ್ರುಗಳು ನೀನು ಕಷ್ಟ ದೂರ ಮಾಡಿಬಿಡ್ತಾರೆ. ನಾವು ಒಂದು ದೇವ್ರ ಹತ್ರ ಹರಕೆ ಕಟ್ಕೊಂಡ್ರು ವರ್ಷಾಂಗಟ್ಲೆ ಬೇಕು ದೇವರು ನಮಗೆ ಒಳ್ಳೇದು ಮಾಡೋದಕ್ಕೆ. ಆದರೆ ರಾಯರು ಹೇಗೆ ಇವತ್ತು ಕಷ್ಟ ಅಂತ ಕೇಳಿದ್ರೆ ನಾಳೆ ಹೇಗೆ ಅನುಗ್ರಹ ಮಾಡ್ತಾರೆ, ಬರೀ ನಿಮ್ಮ ನಂಬಿಕೆ, ಬರೀ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಈ ಥರನೂ ಸಹ ಮಾತಾಡ್ತಾರೆ. ಮಾತಾಡೋರ ಮನಸ್ಸನ್ನ ರಾಯರೇ ಚೇಂಜ್ ಮಾಡ್ತಾರೆ. ಏಕೆಂತಂದರೆ ನಾವೇನು ಹೇಳೋದಕ್ಕೆ ಹೋಗಬಾರ್ದು. ತಂದೆ ನಿಮ್ಮನ್ನು ನಂಬೋರಾಗಿರ್ಬೋದು, ನಂಬದೇ ಇರೋರಾಗಿರ್ಬೋದು, ಅವ್ರನ್ನೆಲ್ಲ ನೀವೇ ನೋಡ್ಕೊಳ್ಳಿ ಭಗವಂತ ಅಂತ ನಾವು ಇಷ್ಟೊಂದು ಮಾತ್ರ ಹೇಳಬೇಕು. ಅವ್ರಿಗೆ ಯಾವುದೇ ಒಂದು ಉತ್ತರ ಆಗಲಿ ನಾವು ಕೊಡೋದಕ್ಕೆ ಹೋಗ್ಬಾರ್ದು. ಏಕೆಂತಂದರೆ ಅವರು ದೇವ್ರ ಬಗ್ಗೆನೇ ಈ ಥರ ಅವ್ರು ಅಂದ್ಕೋತಾರೆ ಅಂತ ಅಂದಮೇಲೆ ದೇವ್ರುಗಳೇ ಉತ್ತರ ಕೊಡ್ತಾರೆ. ನಾವು ಏನು ಉತ್ತರ ಕೊಡೋದೇ ಬೇಡ. ಆದರೆ
ನಾವು ನಂಬಿದ್ದೀವ ದೇವ್ರನ್ನ, ನಾವು ಎಷ್ಟು ನಂಬಿದ್ದೀವೋ ಅಷ್ಟು ನಮಗೆ ಆಶೀರ್ವಾದ ಅನ್ನೋದು ಮಾಡ್ತಿರ್ತಾರೆ. ರಾಯರು ನಂಬಿದಂಥವ್ರಿಗೆ ಒಂದಲ್ಲ ಒಂದು ರೀತಿ ಅನುಗ್ರಹ ಅನ್ನೋದು ಮಾಡ್ತಿರ್ತಾರೆ. ಇದು ಕೆಲವ್ರಿಗೆ ಅನುಭವನೂ ಸಹ ಆಗಿರುತ್ತೆ. ಕೆಲವ್ರಿಗೆ ಈಗ ರಾಯರು ನಂಬಿರ್ತಾರೆ, ರಾಯರು ಏನೋ ರಾಯರ ಹತ್ರ ಕೂತ್ಕೊಂಡು ಕೇಳ್ತಾರೆ, ಅವ್ರಿಗೆ ಬೇರೆ ಕಡೆಯಿಂದ ಏನೋ ಒಳ್ಳೇದು ಮಾಡಿರ್ತಾರೆ. ಕೆಲವರು ಅರ್ಥ ಮಾಡ್ಕೊಳ್ಳೋದಿಲ್ಲ, ಇದೆಲ್ಲ ರಾಯರ ಇಚ್ಛೆನೇ ಏನೋ, ರಾಯರ ಅನುಗ್ರಹ ಏನು ಅಂತ ಅಂದ್ಕೊಳ್ಳೋದಿಲ್ಲ. ಏಕೆಂತಂದರೆ ಅವ್ರಿಗೆ ಗೊತ್ತಾಗೋದಿಲ್ಲ. ನಮ್ಗೆ ಯಾರೋ ದುಡ್ಡು ಕೊಡಬೇಕಾಗಿತ್ತು, ಕೊಟ್ಟರು. ಮತ್ತು ದೇವ್ರುಗಳು ಹೆಂಗೆ ಕೊಟ್ಬಿಟ್ರು, ದೇವರು ದುಡ್ಡು ಕೊಡಬೇಕು ಅಂತಂದರೆ ಮೇಲ್ಗಡೆಯಿಂದನೇ ದೇವರು ದುಡ್ಡನ್ನು ಉದ್ಧರಿಸ್ಬೇಕು ಅಂತ ಇಲ್ಲ. ಯಾರ್ದೋ ಒಬ್ಬ ಮನುಷ್ಯನ ಮುಖಾಂತರ ದೇವ್ರುಗಳು ನಮಗೆ ಒಳ್ಳೇದು ಮಾಡಿಸೋವಂಥದ್ದು. ಈಗ ನಮ್ಮ ಎದುರುಗಡೆನೇ ಬಂದು ರಾಯರು ತಗೋ, ನೀನು ಕಷ್ಟ ಇದೆ, ನಿನ್ನ ದುಡ್ಡನ್ನ ಅಂತ ದೇವ್ರುಗಳು ಕೊಡೋದಿಲ್ಲ. ಮನುಷ್ಯನ ರೂಪದಲ್ಲೇ ಭಗವಂತ ಬರ್ತಾನೆ ಅಂತ ಹೇಳ್ತಾರಲ್ಲ, ಅದು ನಿಜ. ಅದು ಮನುಷ್ಯನ ರೂಪದಲ್ಲಿ ದೇವತೆಗಳು ಬಂದು ನಮಗೆ ಅನುಗ್ರಹ ಮಾಡೋ ಅಂಥದ್ದು. ನಾವು ಇಷ್ಟನ್ನು ಅರ್ಥ ಮಾಡ್ಕೋಬೇಕು. ಅಯ್ಯೋ, ನನಗೆ ಯಾರೋ ದುಡ್ಡು ಕೊಡಬೇಕಾಗಿತ್ತು, ಎಷ್ಟೋ ವರ್ಷಗಳ ಹಿಂದೆ ಕೊಡಬೇಕಾಗಿತ್ತು ಅವರು ನನಗೆ, ಇವಾಗ ಟೈಮ್ ಬಂದಿದೆಯೇನೋ ತೊಗೊಂಬಂದು ಕೊಟ್ಟಿದ್ದಾರೆ ಅಂತ ನಾವು ಅನ್ಕೋತೀವಿ. ಅದು ತಪ್ಪದು. ಏಕೆಂತಂದರೆ ರಾಯರ ಅನುಗ್ರಹ ಇಲ್ದಿರ ಎಷ್ಟೋ ವರ್ಷ ಆದಮೇಲೂ ಸಹ ಅವ್ರು ದುಡ್ಡು ತಂದುಕೊಡ್ತಾರೆ ಅಂತ ನಿಮಗೆ ನಂಬಿಕೆ ಇದೆಯಾ? ಇದೆಲ್ಲ ರಾಯರ ಅನುಗ್ರಹ. ಅವರು ನೀವು ಕೇಳಿದ ಟೈಮ್ಗೆ ದುಡ್ಡು ತಂದುಕೊಡದೇ ಇರೋ ವರ್ಷಾಂಗಟ್ಲೆ ಟೈಮ್ ತಗೋತು ಅಂತಂದರೆ ಅವ್ರಿಗೆ ಕೊಡಬೇಕು ಅನ್ನೋ ಮನಸ್ಸಿರೋದಿಲ್ಲ. ಅದಕ್ಕೆ ಅಷ್ಟು ವರ್ಷಗಳ ಕಾಲ ನಮ್ಮನ್ನು ಸತಾಯಿಸ್ತಿರ್ತಾರೆ. ಆದರೆ ನಾವು ರಾಯರ ಹತ್ರ ಕೂತ್ಕೊಂಡು ಬೇಡ್ಕೋತಿದ್ದಂಗೆ ಯಾವ ಕಡೆಯಿಂದನಾದರೂ ಹಣ ಸಹಾಯ ಅನ್ನೋದು ಒದಗಿಸ್ಕೊಡ್ತಾರಲ್ಲ, ಅದು ರಾಯರ ಇಚ್ಛೆನೇ ಆಗಿರುತ್ತೆ. ಯಾರೋ ಕೊಡಬೇಕಾದಂಥದ್ದನ್ನು ಕೊಡ್ತಾರೆ. ಇಲ್ಲ ನಮ್ಮ ಕೆಲಸ ಕಾರ್ಯದಲ್ಲಿ ಒಳ್ಳೆ ದುಡ್ಡು ಅನ್ನೋದು ಬರುತ್ತೆ, ಇಲ್ಲ ಏನೋ ಒಂದು ಅನುಗ್ರಹನ ರಾಯರು ಮಾಡ್ತಾರೆ. ನಾವಿಷ್ಟನ್ನ ತಿಳ್ಕೋಬೇಕು. ಕೆಲವರು ತಿಳ್ಕೊತಾರೆ, ಕೆಲವ್ರಿಗೆ ತಿಳ್ಕೊಳ್ಳೋಷ್ಟು ಪೇಷನ್ಸ್ ಅನ್ನೋದಿರೋದಿಲ್ಲ. ಯಾಕೆಂದರೆ ಅರ್ಥ ಆಗೋದಿಲ್ಲ. ಹಂಗಾಗಿ ದೇವ್ರುಗಳು ನನಗೆ ನಾನು ಕೇಳಿದಂಥದ್ದನ್ನು ಕೊಡಲಿಲ್ಲ, ಅವರು ಒಂದರಿಂದನೇ ಹೋಗ್ತಿರ್ತಾರೆ. ಈಗ ಏನೋ ಒಂದರಿಂದನೇ ಬೇಡಿಕೆ ಇಟ್ಟಿರ್ತಾರೆ, ಅವ್ರು ಏನೋ ಒಂದು ಸಂಕಲ್ಪ ಅನ್ನೋದು ಮಾಡ್ಕೊಂಡಿರ್ತಾರೆ, ಅದರಿಂದನೇ ಇರ್ತಾರೆ ಅವರು. ಅದೇ ಆಗಬೇಕು ಅಂತಲೂ ಸಹ ಅವ್ರು ದೃಢವಾಗಿ ನಂಬಿರ್ತಾರೆ. ಆದರೆ ಅದನ್ನು ಬಿಟ್ಟು ಬೇರೆ ಏನೋ ಒಂದು ಕಡೆಯಿಂದ ರಾಯರು ಒಳ್ಳೇದು ಮಾಡಿದಾಗ ನನಗೆ ರಾಯರೇ ಅನುಗ್ರಹ ಮಾಡಿದ್ದಾರೆ, ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಬೇರೆ ಕಡೆಯಿಂದ ರಾಯರ ಅನುಗ್ರಹ ಮಾಡಿದ್ದಾರೆ ಅನ್ನೋ ಸತ್ಯನ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಾಗಲೇ ರಾಯರು ನಮ್ಮನ್ನು ನಂಬೋದು. ನಾವು ರಾಯರನ್ನ ನಂಬಿದ್ದಕ್ಕೂ ರಾಯರು ನಮಗೆ ಅನುಗ್ರಹ ಮಾಡ್ತಿರೋದು. ಈ ಸತ್ಯನ ಪ್ರತಿಯೊಬ್ಬ ಮನುಷ್ಯನೂ ಅರ್ಥ ಮಾಡ್ಕೋಬೇಕು. ಈಗೇನೋ ಒಂದರಿಂದೆ ನಾವು ಹೋಗ್ತಾನೇ ಇರ್ತೀವಿ, ಒಂದನ್ನೇ ಬೇಡಿಕೆ ಇಟ್ಟಿರ್ತೀವಿ ವರ್ಷಾಂಗಟ್ಲೆ. ಏನೋ ಒಂದು ಸೈಟ್ ಬಗ್ಗೆನೋ, ಮನೆ ಬಗ್ಗೆನೋ, ಇಲ್ಲ ಒಂದು ಒಡವೆ ಬಗ್ಗೆನೋ, ಏನೋ ಒಂದರಿಂದನೇ ನಾವು ಬೇಡಿಕೆ ಅನ್ನೋದು ಇಟ್ಟಿರ್ತೀವಿ. ರಾಯರು ಅದಕ್ಕೆ ಅನುಗ್ರಹ ಮಾಡಲಿಲ್ವಲ್ಲ ಅಂತ ಅದೊಂದನ್ನೇ ಇಟ್ಕೊಂಡಿರ್ತೀವಿ. ಆದರೆ ರಾಯರು ಬೇರೆ ಏನಾದರೂ ಒಂದು ಸೂಚನೆ ಕೊಡ್ತಾರೆ. ಏನೋ ಒಂದು ಹಣ ಸಹಾಯ ಆಗಿರ್ಬೋದು, ಇಲ್ಲ ನಿಮ್ಮ ಬೇರೆ ಸೈಟ್ ಬಿಟ್ಟು ಒಂದು ಮನೆ ತೊಗೊಳೋದಾಗಿರ್ಬೋದು, ಬೇರೆ ಏನೋ ಒಂದು ಅನುಗ್ರಹ ಅನ್ನೋದು ಖಂಡಿತ ಮಾಡೇ ಮಾಡ್ತಾರೆ. ಅನುಗ್ರಹ ಮಾಡ್ದಿರ ರಾಯರು ಮಾತ್ರ ಇರೋದಿಲ್ಲ. ನಾವು ಅದನ್ನು ತಿಳ್ಕೋಬೇಕು. ನಾನು ಇದರಿಂದನೇ ಹೋಗ್ತಿದ್ದೆ, ಇದನ್ನು ಬಿಟ್ಟು ಬೇರೆ ಏನೋ ಕೊಟ್ಟಿದ್ದಾರೆ, ಅವ್ರ ಇಚ್ಛೆನೇ ಬೇರೆ ಏನೋ ಆಗಿದೆ, ನಾನು ಹೋಗೋದ್ರಿಂದಗಡೆ ನನಗೆ ಒಳ್ಳೇದಾಗೋದಿಲ್ಲ ಅನ್ನೋದು ರಾಯರಿಗೆ ಗೊತ್ತಾಗಿರಬೇಕು. ಹಂಗಾಗಿ ನನಗೆ ಬೇರೆ ಕಡೆಯಿಂದ ರಾಯರ ಅನುಗ್ರಹ ಮಾಡಿದ್ದಾರೆ ಅಂತ ನಾವು ತಿಳ್ಕೋಬೇಕು. ಆ ಥರ ತಿಳ್ಕೊಂಡಾಗ ರಾಯರು ನಮಗೆ ಕೇಳಿದ್ದಂಥ ವರನ ನಾವು ಯಾವಾಗ ನಾವು ರಾಯರ ಹತ್ರ ಕೂತ್ಕೊಂಡು ನಮ್ಮ ಕಷ್ಟ ಹೇಳ್ಕೊತೀವೋ ಆ ಕಷ್ಟಕ್ಕೆ ಫಲ ಅನ್ನೋದು ಸಹ ಕೊಡ್ತಿರ್ತಾರೆ. ನನಗಂತೂ ಸುಮಾರು ಸತಿ ಈ ಥರ ಒಂದು ಪವಾಡ ಅನ್ನೋದು ಮಾಡಿದ್ದಾರೆ. ನಾನು ಏನನ್ನು ಬೇಡ್ತೀನೋ ಅದು ಸ್ವಲ್ಪ ದಿವಸದಲ್ಲೇ, ನನಗೆ ಲೇಟಾದರೂ ಪರವಾಗಿಲ್ಲ, ನನಗೆ 100 ಭಾಗದಷ್ಟು ಕೊಟ್ಟಿಲ್ಲ ಅಂದ್ರೂ ಅದರಲ್ಲಿ ಒಂದು 40-50 ಭಾಗ ಅಷ್ಟು ನನಗೆ ಅನುಗ್ರಹ ಮಾಡಿದ್ದಾರೆ. ಏಕೆಂತಂದರೆ ಆ ನಂಬಿಕೆಯಿಂದನೇ ನಾನು ನಿಮಗೆ ಹೇಳ್ತಾ ಇರೋವಂಥದ್ದು. ಇನ್ನು ರಾಯರನ್ನ ನಂಬ್ತಾರೆ, ರಾಯರು ಪೂಜೆ ಮಾಡ್ತಿರ್ತಾರೆ, ಅವರು ಅಂದ್ಕೊಂಡಿರ್ತಾರೆ, ಅದು ಆಗ್ತಿರೋದಿಲ್ಲ. ಏಕೆಂತಂದರೆ ಅವ್ರ ಮನಸ್ಸಲ್ಲಿ ಏನಿದೆ, ಅವ್ರು ಮಾಡೋ ಕೆಲಸ ಏನು, ಅವ್ರ ಉದ್ದೇಶ ಏನು, ಇದನ್ನು ಸಹ ರಾಯರು ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿನೇ ನಮಗೆ ಅನುಗ್ರಹ ಮಾಡೋದು. ರಾಯರನ್ನ ನಾವು 100ಕ್ಕೆ 100ರಷ್ಟು ನಂಬಿದರೆ ನಾವು ಎಲ್ಲ ಕಷ್ಟನೂ ಭಗವಂತನ ಪಾದದ ಮೇಲೆ ಹಾಕಿ ಬಂದಿದ್ದ ಕಷ್ಟನ ನಾವು ಅನುಭವಿಸ್ಬೇಕು. ಈಗ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಹೇಳ್ತಾರಲ್ಲ, ನನ್ನ ಪಾಲಿಗೆ ಇದೆಲ್ಲ ಬಂದಿದೆಯೇನೋ, ದೇವರೇ ಕೊಟ್ಟಿದ್ದಾರೇನೋ, ಆದರೆ ಈ ಕಷ್ಟದಿಂದೇನು ಸುಖ ಅನ್ನೋದು ಭಗವಂತ ಕೊಟ್ಟಿರ್ಬಹುದೇನೋ ನನಗೆ, ಅದಕ್ಕೆ ಕಷ್ಟ ಅನ್ನೋದು ಬರ್ತಿದೆ. ಈಗ ಸುಖನ ನಾನು ಹೇಗೆ ಸ್ವೀಕಾರ ಮಾಡ್ತೀನೋ ಕಷ್ಟನೂ ಅದೇ ರೀತಿ ನಾನು ಸ್ವೀಕಾರ ಮಾಡಬೇಕು ಅಂತ ಕಷ್ಟ ಸುಖ ಎರಡೂ ನಾವು ಕಣ್ಗೊತ್ಕೊಂಡು ತಗೊಂಡಾಗ ದೇವತೆಗಳು ನಮಗೆಲ್ಲ ರೀತಿಯಲ್ಲೂ ನಮಗೆ ಒಳ್ಳೆಯದನ್ನು ಮಾಡೇ ಮಾಡ್ತಾರೆ. ಏಕೆಂತಂದರೆ
ಕಷ್ಟ ಅಂತ ಬೇಡ್ಬಿಟ್ರೆ ಸಾಕು, ಎಲ್ಲ ದೇವ್ರುಗಳು ನಮಗೆ ಅನುಗ್ರಹ ಮಾಡೋವಂಥ. ರಾಯರಿಗೆ ಪೂಜೆ ಮಾಡಿದ್ದಷ್ಟು ನನ್ಗೆ ಅನುಗ್ರಹ ಮಾಡ್ತಿಲ್ಲ, ನನ್ಗೆ ಒಳ್ಳೇದಾಗ್ತಿಲ್ಲ ಅಂತ ಅರ್ಧದಲ್ಲೇ ಕೈನೂ ಬಿಟ್ಟಿದ್ದಾರೆ. ನಾನು ನೋಡಿದ ಮಟ್ಟಿಗೆ ಆ ಥರನೂ ರಾಯರ ಪೂಜೆ ಮಾಡೋದು ಕೈ ಬಿಟ್ಟಿದ್ದಾರೆ, ಮತ್ತು ರಾಯರ ಮಠಕ್ಕೆ ಹೋಗೋದು ಬಿಟ್ಟಿದ್ದಾರೆ, ಮತ್ತು ಮನೆಯಲ್ಲಿ ರಾಯರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿದ್ರಲ್ಲ ಆ ಫೋಟೋನು ತೊಗೊಂಡೋಗ್ಬಿಟ್ಟು ಎಲ್ಲೋ ಒಂದು ಮರದ ಕೆಳಗಡೆ ಇಲ್ಲ ಒಂದು ದೇವಸ್ಥಾನದ ಹತ್ರ ತೊಗೊಂಡೋಗಿ ಇಟ್ಟು ಬಂದಿದ್ದಾರೆ. ಆ ಥರ ಮಾಡೋದು ತುಂಬಾ ತಪ್ಪು. ನೀವು ಜೀವನ ಪೂರ್ತಿ ಕಷ್ಟನ ಅನುಭವಿಸ್ಬೇಕಾಗುತ್ತೆ. ಆ ಥರ ದೇವ್ರುಗಳು ಆಶೀರ್ವಾದ ಮಾಡಿಬಿಡ್ತಾರೆ. ಏಕೆಂತಂದರೆ ರಾಯರ ಆಶೀರ್ವಾದ ಆ ಥರ ಮಾಡಿಲ್ಲ ಅಂತಂದ್ರೂ ರಾಯರನ್ನ ಮಗನ ಥರ ಎಲ್ಲ ದೇವ್ರುಗಳು ನೋಡ್ತಾರಲ್ಲ, ಆ ದೇವ್ರುಗಳು ನಮಗೆ ಶಿಕ್ಷೆ ಕೊಡೋವಂಥದ್ದು. ನಿನ್ಗೆ ಒಳ್ಳೇದು ಮಾಡಿದ್ರು ಮಾತ್ರ ದೇವ್ರ ಫೋಟೋ ಇಟ್ಕೊಂಡು ನೀನು ಪೂಜೆ ಮಾಡ್ತಾ ಇದೆಯಾ, ನಿನ್ಗೆ ಒಳ್ಳೇದಾಗಿಲ್ಲ ಅಂತ ಅಂದ್ಬಿಟ್ಟು ತೊಗೊಂಡೋಗ್ಬಿಟ್ಟು ಎಲ್ಲೋ ಮರದ ಕೆಳಗಡೆನೋ ಎಲ್ಲ ದೇವಸ್ಥಾನದಲ್ಲೋ ಎಲ್ಲೋ ಬಿಸಿಲು ಮಳೆಯಲ್ಲಿ ನೆನೆಯೋ ಥರ ಇಟ್ಟಿದೆಯಲ್ಲ, ನಿನಗೆ ಯಾವ ದೇವ್ರುಗಳು ಅನುಗ್ರಹ ಮಾಡೋದಿಲ್ಲ. ಆ ಥರ ಒಂದು ಶಾಪನ ನಾನು ಕೊಡ್ತೀನಿ ಅಂತ ದೇವ್ರುಗಳು ಅಂಥವ್ರಿಗೆ ದೇವ್ರುಗಳು ಶಾಪ ಕೊಡೋವಂಥದ್ದು. ಅವ್ರು ಎಷ್ಟೇ ಬೇಡಿದ್ರು, ಎಷ್ಟೇ ದೇವಸ್ಥಾನಕ್ಕೆ ಹೋದ್ರು, ಈಗ ರಾಯರನ್ನ ಬಿಟ್ಟು ಬೇರೆ ದೇವ್ರುಗಳು ನಂಬಿದ್ರು ಆ ದೇವ್ರುಗಳು ಅನುಗ್ರಹ ಮಾಡೋದಿಲ್ಲ. ಒಂದು ದೇವರು ನಂಬಿದ್ದೀವಾ, ಆ ದೇವ್ರ ಮೇಲೆ ನಂಬಿಕೆ ಇಡಬೇಕು. ಹಾಲಲ್ಲಿ ಹಾಕ್ತೀರಾ ನೀರಲ್ಲಿ ಹಾಕ್ತೀರಾ ಎಲ್ಲ ನಿಮ್ಮದೇ ಭಗವಂತ ಅಂತ ಸಂಪೂರ್ಣವಾಗಿ ನಾವು ನಂಬಬೇಕು. ಆ ದೇವ್ರು ಒಳ್ಳೇದು ಮಾಡಿಲ್ಲ ಅಂತ ಈ ದೇವ್ರು ನಂಬೋದು, ಈ ದೇವ್ರು ಒಳ್ಳೇದು ಮಾಡಿಲ್ಲ ಅಂತ ಇನ್ನೊಂದು ದೇವ್ರಿಗೆ ಹೋಗೋದು, ಈ ಥರ ಎಲ್ಲ ಮಾಡೋದ್ರಿಂದನೇ ನಮಗೆ ಕಷ್ಟಗಳು ಅನ್ನೋದು ಬರ್ತಿರೋದು. ಜೀವನ ಪೂರ್ತಿ ಕಷ್ಟಗಳು ನಿಮ್ಮ ಜೊತೆಲೇ ಇರೋವಂಥದ್ದು. ಈ ತಪ್ಪುಗಳನ್ನ ಯಾವತ್ತೂ ಅಷ್ಟೇ ಯಾರು ಅಷ್ಟೇ ಮಾಡೋದಕ್ಕೆ ಹೋಗ್ಬಾರ್ದು. ಇವತ್ತಲ್ಲ ನಾಳೆ ಅನುಗ್ರಹ ಮಾಡೇ ಮಾಡ್ತಾರೆ. ಏಕೆಂತಂದರೆ ದೇವ್ರುಗಳು ಸೇವೆ ಮಾಡಿಸ್ಕೊಂಡಿರ್ತಾರಲ್ಲ, ಅದಕ್ಕೆ ಫಲ ಅಂತನ ಒಂದಲ್ಲ ಒಂದು ದಿವಸ ಕೊಟ್ಟೆ ಕೊಡ್ತಾರೆ. ಆ ಒಳ್ಳೇದು ಮಾಡೋ ತನಕನೂ ನಾವು ದೇವ್ರುಗಳ್ನ ಪಾದ ಬಿಡೋದಕ್ಕೆ ಹೋಗ್ಬಾರ್ದು. ಎಷ್ಟು ಶ್ರದ್ಧೆ ಭಕ್ತಿಯಿಂದ ನನ್ನ ತಂದೆ ರಾಯರನ್ನು ನಂಬ್ತೀವೋ ಅಷ್ಟು ನಮಗೆ ಒಳ್ಳೇದು ಮಾಡೋವಂಥದ್ದು. ನನ್ನ ಮಾತಿನಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನನ್ನ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.